ಶಾಸಕ ಎಸ್.ಎನ್. ನಾರಾಯಣ ಸ್ವಾಮಿಗೆ ತಪ್ಪಿದೆ ಮಂತ್ರಿಗಿರಿ. ಕೋಲಾರ ಜಿಲ್ಲೆಯಲ್ಲಿ ಶಾಸಕ ಎಸ್.ಎನ್. ನಾರಾಯಣ ಸ್ವಾಮಿಗೆ ಮಂತ್ರಿಗಿರಿ ತಪ್ಪಿರೋದ್ರಿಂದ ಏನಾಗಬಹುದು ಯಾಕಂತ ಹೇಳಿದ್ರೆ ಶಾಸಕರಿಗೆ ಕೈ ತಪ್ಪಿ ಹೋಗಿದೆ ಮಂತ್ರಿಗಿರಿ. ಶಾಸಕ ಎಸ್.ಎನ್. ನಾರಾಯಣ ಸ್ವಾಮಿಗೆ ತಪ್ಪಿದ ಮಂತ್ರಿಗಿರಿ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕು ಬಂದ್ಗೆ ಕರೆ. ಕಾಂಗ್ರೆಸ್ ಕಾರ್ಯಕರ್ತರು ವಿವಿಧ ಸಂಘಟನೆಗಳಿಂದ ಬಂದ್. ಸಂಜೆ 5 ಗಂಟೆಯವರೆಗೆ ಬಂದ್ ಮಾಡಲು ನಿರ್ಧಾರ. ಕಾಂಗ್ರೆಸ್ ಹೈಕಮಾಂಡ್ ನಡೆ ಖಂಡಿಸಿ ನಡೆಯುತ್ತಿರೋ ಬಂದ್ಗೆ ಸಾರ್ವಜನಿಕರು ಸಹಕರಿಸುವಂತೆ ಪೋಸ್ಟ್ಗಳಲ್ಲಿ ಮನವಿ. ಶಾಸಕರಾದಂತಹ ಎಸ್.ಎನ್. ನಾರಾಯಣ ಸ್ವಾಮಿಗೆ ಮಂತ್ರಿಗಿರಿ ತಪ್ಪೋಗಿದೆ. ಹೀಗಾಗಿ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಲ್ಲಿ ಬಂದ್ಗೆ ಕರೆ ಮಾಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಹಾಗೆ ವಿವಿಧ ಸಂಘಟನೆಗಳಿಂದ ಬಂದ್ ಮಾಡ್ತಾರೆ. ಸಂಜೆ 5 ಗಂಟೆಯವರೆಗೆ ಬಂದ್ ಮಾಡಲು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ನಡೆಯನ್ನ ಖಂಡಿಸಿ ಈ ಒಂದು ಬಂದ್ ನಡೀತಾ ಇದೆ. ಬಂದ್ಗೆ ಸಾರ್ವಜನಿಕರು ಸಹಕರಿಸುವಂತೆ ಪೋಸ್ಟರ್ಗಳಲ್ಲಿ ಮನವಿಯನ್ನು ಸಹ ಮಾಡ್ತಾ ಇದ್ದಾರೆ. ನಿಮ್ಗೆ ನಾವು ಒಳ್ಳೆ ಕೆಲಸವನ್ನ ಮಾಡಿಕೊಡ್ತೀವಿ, ನಾವು ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ತೀವಿ, ನೀವು ಬಂದ್ಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಪೋಸ್ಟರ್ಗಳನ್ನ ಹಚ್ಚಿ ಕೋಲಾರದ ಬಂಗಾರಪೇಟೆಯಲ್ಲಿ ಬಂದ್ಗೆ ರೆಡಿ ಆಗ್ತಾ ಇದೆ. ಬಿಕಾಸ್ ಮಂತ್ರಿಗಿರಿ ತಪ್ಪು ಹೋಗಿದೆ ನಾರಾಯಣ ಸ್ವಾಮಿಗೆ. ಸಾಕಷ್ಟು ಆ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನ ಮಾಡಿದ್ರು, ಆದರೆ ಎಲ್ಲೋ ಮಂತ್ರಿ ಸ್ಥಾನ ಸಿಗುತ್ತೆ, ನಾನು ಮಂತ್ರಿ ಆಗ್ತೀನಿ, ನಮ್ಮ ಕ್ಷೇತ್ರವನ್ನ ಮತ್ತಷ್ಟು ಅಭಿವೃದ್ಧಿ ಮಾಡ್ತೀನಿ, ಆ ಅಭಿವೃದ್ಧಿ ಕೆಲಸದಲ್ಲಿ ತೊಡಗ್ತೀನಿ ಅಂತ ಹೇಳಿ ನಾರಾಯಣ ಸ್ವಾಮಿ ಅಂದ್ಕೊಂಡಿದ್ರು. ಬಟ್ ಅವರ ಕನಸು ಈಗ ಭಗ್ನವಾಗಿದೆ. ಹೀಗಾಗಿ ಮಂತ್ರಿಗಿರಿ ಕೈ ತಪ್ಪಿರೋದ್ರಿಂದ ಬಂಗಾರಪೇಟೆ ತಾಲೂಕು ಬಂದ್ಗೆ ಕರೆಯನ್ನ ಮಾಡಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ವಿವಿಧ ಸಂಘಟನೆಗಳು ಸೇರಿ ಬಂದನ್ನ ಮಾಡ್ತಾ ಇದ್ದಾರೆ. ಇಂದು ಬಂಗಾರಪೇಟೆ ಪಟ್ಟಣ ಬಂದ್ ಹಿನ್ನೆಲೆ ಅಂಗಡಿ ಮುಂಗಟ್ಟುಗಳು ಬಂದ್. ಪಟ್ಟಣದಲ್ಲಿ ಆಟೋ ಸಂಚಾರ ಸಂಪೂರ್ಣ ಬಂದ್. ಪ್ರತಿಭಟನಾಕಾರರು ಬೈಕ್ ರ್ಯಾಲಿ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಂಗಾರಪೇಟೆ ಪಟ್ಟಣ ಬಂದ್ ಹಿನ್ನೆಲೆ ಪೊಲೀಸ್ ಬಿಗಿ ಭದ್ರತೆ ಸಹ ಇದೆ. ಬಂಗಾರಪೇಟೆಯಲ್ಲಿ ಇವತ್ತು ಅಂದ್ರೆ ಕಂಪ್ಲೀಟ್ ಆಗಿ ಬಂಗಾರಪೇಟೆ ತಾಲೂಕು ಬಂದ್ ಆಗಿದೆ. ಅಂಗಡಿ ಮುಂಗಟ್ಟುಗಳು ಎಲ್ಲವೂ ಕೂಡ ಬಂದ್ ಹಿನ್ನೆಲೆಯಲ್ಲಿ ಕ್ಲೋಸ್ ಆಗಿದೆ. ಪಟ್ಟಣದಲ್ಲಿ ಇನ್ನು ಆಟೋ ಸಂಚಾರ ಕೂಡ ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ. ಇನ್ನು ಪ್ರತಿಭಟನಾಕಾರರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ವಿವಿಧ ಸಂಘಟನೆಗಳು ಸೇರಿ ಒಂದು ಬಂದ್ ಮಾಡ್ತಾ ಇರೋದು. ಟೈರ್ಗೆ ಬೆಂಕಿಯನ್ನ ಹಚ್ಚಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಸಂಜೆ 5 ಗಂಟೆಯವರೆಗೆ ಬಂಗಾರಪೇಟೆಯಲ್ಲಿ ಬಂದ್ ಮಾಡೋಕೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಇದರ ಜೊತೆಗೆ ಅವರವರೇ ವಾಗ್ವಾದವನ್ನ ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಹೈಕಮಾಂಡ್ ನಡೆಯನ್ನ ಖಂಡಿಸಿ ಈ ಒಂದು ಬಂದ್ ಮಾಡ್ತಾ ಇರೋದು ಕಾಂಗ್ರೆಸ್ ಕಾರ್ಯಕರ್ತರು. ಕೋಲಾರದ ಬಂಗಾರಪೇಟೆಯಲ್ಲಿ ಇವತ್ತು ಸಂಪೂರ್ಣವಾಗಿ ಬಂದ್. ಬಂದ್ ವೇಳೆ ಕಾಂಗ್ರೆಸ್ ಬಿಜೆಪಿ ಮುಖಂಡರ ಮಧ್ಯೆ ವಾಗ್ವಾದ. ಬಿಜೆಪಿ ಮುಖಂಡ ಮಹೇಶ್ ಎಂಬಾತರು ಪೆಟ್ರೋಲ್ ಬಂಕ್ ಬಂದ್ಗೆ ಯತ್ನ. ಬಂದ್ಗೆ ವಾಹನ ನಿಲ್ಲಿಸಿ ಬಂದ್ ಮಾಡಲು ಕಾರ್ಯಕರ್ತರು ಯತ್ನ. ಬಲವಂತವಾಗಿ ಬಂದ್ ಮಾಡಿಸೋಕೆ ನೀವ್ಯಾರು ಅಂತ ಪ್ರಶ್ನೆ. ಈ ವೇಳೆ ಮಾತಿನ ಚಕಮಕಿ ನಡೆದಿದೆ. ಪೊಲೀಸರು ಮಧ್ಯ ಪ್ರವೇಶವನ್ನ ಕೂಡ ಮಾಡಿದ್ದಾರೆ. ಬಂದ್ ಏನು ಮಾಡ್ತಿದ್ದಾರೆ ಬಂಗಾರಪೇಟೆಯಲ್ಲಿ, ಬಂದ್ ಮಾಡಬೇಕಾದ್ರೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಅವರ ಮಧ್ಯೆ ವಾಗ್ವಾದ ನಡೆದಿದೆ. ಬಿಜೆಪಿ ಮುಖಂಡ ಮಹೇಶ್ ಅವರ ಪೆಟ್ರೋಲ್ ಬಂಕ್ ಇದೆ, ಆ ಪೆಟ್ರೋಲ್ ಬಂಕ್ ನ ಬಂದ್ ಮಾಡೋಕೆ ಕಾರ್ಯಕರ್ತರು ಯತ್ನವನ್ನ ಮಾಡಿದ್ರೆ, ಆಗ ನಾನು ಬಂದ್ ಮಾಡಲ್ಲ ಸ್ವಾಮಿ, ನಾನು ಯಾಕೆ ಬಂದ್ ಮಾಡಬೇಕು ಅಂತ ಹೇಳಿ ವಾಗ್ವಾದ ನಡೆದಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಕೋಲಾರದ ಕರೆಸ್ಪಾಂಡೆಂಟ್ ಆದಂತಹ
ವೆಂಕಟೇಶ್. ವೆಂಕಟೇಶ್ ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಏನೇನು ಡೆವಲಪ್ಮೆಂಟ್ ಆಗ್ತಾ ಇದೆ ಅಲ್ಲಿ ನೋಡಿದ್ರೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ವಾಗ್ವಾದ ಕೂಡ ನಡೀತಾ ಇದೆ, ಜಗಳ ಕೂಡ ನಡೀತಾ ಇದೆ. ಏನಾದರೂ ಬಂದ್ ಮಾಡಲೇಬೇಕು, ನೀವು ಬಂದ್ ಮಾಡಿ ಅಂತ ಹೇಳ್ತಿದ್ದಾರಾ ಅಥವಾ ಬಂದ್ಗೆ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರಾ, ಯಾವ ತರ ಅಂತ? ಶಿಲ್ಪ, ಏನಂತಂದ್ರೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂತಹ ಎನ್ ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆ ಅವರ ಬೆಂಬಲಿಗರು ಮತ್ತೆ ಕೆಲವು ಸಂಘ ಸಂಸ್ಥೆಗಳು ಇವತ್ತು ಬಂದ್ಗೆ ಕರೆ ನೀಡಿರ್ತಕ್ಕಂಥದ್ದು. ಬಂಗಾರಪೇಟೆಯಲ್ಲಿ ಬೆಳಗ್ಗಿನ ಜಾವ ಅಂದ್ರೆ ಬೆಳಗ್ಗೆ ಒಂದು 7 ಗಂಟೆಯಿಂದ 10 ಗಂಟೆವರೆಗೂ ಎಲ್ಲಾ ಅಂಗಡಿ ಮುಗ್ಗಟ್ಟುಗಳು ಮತ್ತೆ ರಸ್ತೆಗೆ ಯಾರು ಬರ್ದಂತೆ ಅವರ ಬೆಂಬಲಿಗರು ಮಾಡ್ತಾ ಇದ್ರು, ಬರ್ದಂತೆ ನೋಡ್ಕೊಳ್ತಾ ಇದ್ರು. ಆದ್ರೆ ಅದಾದ ನಂತರ ಕೆಲವು ಬಿಜೆಪಿ ಮುಖಂಡರ ಒಂದು ಪೆಟ್ರೋಲ್ ಬಂಕ್ಗೆ ಅವ್ರ ಗಾಡಿ ಅಡ್ಡ ಹಾಕಿದ್ರು ಅಂತಕ್ಕಂಥ ಒಂದು ಸಣ್ಣ ವಿಚಾರಕ್ಕೆ ಆ ಬಿಜೆಪಿ ಮುಖಂಡ BV ಮಹೇಶ್ ಅವರು ಮತ್ತೆ ಬೆಂಬಲಿಗರು ಕಾಂಗ್ರೆಸ್ ಎನ್ ನಾರಾಯಣಸ್ವಾಮಿ ಅವರ ಬೆಂಬಲಿಗರ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ. ಅದಾದ ನಂತರ ರಸ್ತೆಯಲ್ಲಿ ಕಾಂಗ್ರೆಸ್ ಮುಖಂಡರು ಮತ್ತೆ ಬೆಂಬಲಿಗರು, ಶಾಸಕರ ಬೆಂಬಲಿಗರು ಹೋರಾಟ ಕೂಡ ಮಾಡ್ತಾರೆ. ಶಿಲ್ಪಗೌಡ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕೋಲಾರದ ಬಂಗಾರಪೇಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಬಂದ್ ನಡೀತಾ ಇದೆ. ನಾರಾಯಣಸ್ವಾಮಿಗೆ ಮಂತ್ರಿಗಿರಿ ಕೈ ತಪ್ಪೋಗಿರೋದ್ರಿಂದ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಹಿನ್ನೆಲೆಯಲ್ಲಿ ಬಂದನ್ನು ಮಾಡ್ತಾ ಇದ್ದಾರೆ. ಈ ಒಂದು ಬಂದ್ ಮಾಡುವಂತಹ ಬೆನ್ನಲ್ಲೇ ಅಲ್ಲಿ ಕಾಂಗ್ರೆಸ್ ಹಾಗೆ ಬಿಜೆಪಿ ಅವರಿಗೆ ವಾಗ್ವಾದ, ಜಗಳ ಕೂಡ ನಡೀತಾ ಇದೆ. ಯಾಕಂತ ಹೇಳಿದ್ರೆ ಏನಾದರೂ ಇವರು ಬಂದ್ ಮಾಡ್ಬೇಕಾದ್ರೆ ಎಲ್ಲ ಸಂಪೂರ್ಣವಾಗಿ ಬಂದ್ ಆಗಬೇಕು ಬಂಗಾರಪೇಟೆ ಅಂತ ಎಲ್ಲ ಅಂಗಡಿಗಳು ಎಲ್ಲವನ್ನ ಮುಚ್ಚಿದ್ದಾರೆ. ಅಲ್ಲಿ ನೋಡಿದ್ರೆ ಪೆಟ್ರೋಲ್ ಬಂಕು ಬಿಜೆಪಿ ಅವರದು, ಬಿಜೆಪಿ ಮುಖಂಡನ ಪೆಟ್ರೋಲ್ ಬಂಕ್ನ ಬಂದ್ ಮಾಡಕ್ ಹೋಗಿದ್ದಾರೆ. ಆ ಒಂದು ಸಮಯದಲ್ಲಿ ಗಲಾಟೆ, ಸ್ವಲ್ಪ ಜಗಳ, ಅವರವರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಬಿಕಾಸ್ ನಾರಾಯಣಸ್ವಾಮಿಗೆ ಕೈ ತಪ್ಪಿ ಹೋಗಿದೆ ಮಂತ್ರಿಗಿರಿ, ಹೀಗಾಗಿ